ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ ನವೆಂಬರ್ ಕ್ರಾಂತಿಯ ಚರ್ಚೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಏನೂ ಇಲ್ಲ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಈ ಬಗ್ಗೆ ಜಮೀರ್ ಪ್ರತಿಕ್ರಿಯೆ ಕೊಟ್ಟರು. ಕ್ರಾಂತಿ ಇಲ್ಲ ಅಂತ ಜಮೀರ್ ಸಿಎಂ ಪರ ಬ್ಯಾಟ್ ಮಾಡಿದರು. 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. 2028ರವರೆಗೆ ಸಿಎಂ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಇದೇ ತಿಂಗಳು ಡಿಕೆಶಿ ಸಿಎಂ ಅನ್ನೋದು ಬಿಜೆಪಿಯ ಊಹಾಪೋಹ. ಸದ್ಯ ಮುಖ್ಯಮಂತ್ರಿಯವರ ಕುರ್ಚಿ ಖಾಲಿ ಇಲ್ಲ. ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯೂ ಸಹ ಖಾಲಿ ಇಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತ ನಾವು ಬಯಸ್ತೀವಿ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ನಾನು ಮದುವೆ ಮಾಧ್ಯಮದವ್ರನ್ನೇ ವಿಜಯನಗರಲ್ಲಿ ಹೇಳಿದ್ದೀನಿ. ಕ್ರಾಂತಿನಿಲ್ಲ, ಏನೇನು ಇಲ್ಲ. 2028ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಎಲ್ಲ ಕಡೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತಿದ್ದಾರೆ. ಈಗ ಸಹಜ, ಅದು ಬಹಳ ಸಾವಿರ ಅಭಿಮಾನಿಗಳು ಆಸೆ ಇದೆ. ಡಿಕೆ ಶಿವಕುಮಾರ್ ಸಾಹೇಬ್ರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ನಾನು ಹೇಳ್ತಾ ಇಲ್ವಾ, 28ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಆದಮೇಲೆ ಏನಕ್ಕೆ ಅವರು ಪಕ್ಷಕ್ಕೆ ಶ್ರಮ ಪಟ್ಟವ್ರೆ, ಪಕ್ಷಕ್ಕೆ ದುಡಿಮೆ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯಯಿಂದಾನೇ ಮೊನ್ನೆ 140 ಗೆಲ್ಲಕ್ಕೆ ನಾವು ಸಾಧ್ಯ ಆಯಿತು. ಆ ಕಾರಣಕ್ಕೆ ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ. ಹಂಗೂ ನಮಗೂ ಆಸೆ ಇದೆ. ಸಿದ್ದರಾಮಯ್ಯ ಆದಮೇಲೆ ಅವರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಭಾವಿಸ್ತೀವಿ. 28ವರೆಗೂ ಸಿದ್ದರಾಮಯ್ಯ ಅವರು, ಅದಾದ್ಮೇಲೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಈಗ ಸತೀಶ್ ಸರ್ಕಾರ ಚೇಂಜ್ ಆಗುತ್ತೆ ಅನ್ನೋದು ಒಂದು 29 ಸರ್, ಅದು ಬಿಜೆಪಿ ಹೂವಾಪೂವ ಸುದ್ದಿಗಳು. ಆ ಥರ ಏನಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಟೈಮಲ್ಲಿ ಏನಂದ್ರು, ಮಾನ್ಯ ಸಿದ್ದರಾಮಯ್ಯ ಅವರು ದಸರಾ ಟೈಮಲ್ಲಿ ಮಾಧ್ಯಮಕ್ಕೆ ಮಾತಾಡುವಾಗ ಏನಂತ ಹೇಳಿದ್ರು, ನಾನೇ 28ವರೆಗೂ ಮುಖ್ಯಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟರು. ಮಾಧ್ಯಮದವ್ರಿಗೆ ಡಿ ಕೆ ಶಿವಕುಮಾರ್ನ ಕೇಳಿದ್ರಿ, ಸರ್ ಈ ಥರ ಸಿದ್ದರಾಮಯ್ಯ ಅವರು ಅಂತ. ಹೌದು, ಅವ್ರು ಹೇಳ್ತಾರೆ ಸರಿ, ಅವ್ರು 28ವರೆಗೂ ಮುಖ್ಯಮಂತ್ರಿ ಇರ್ತಾರೆ, ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. 4 ದಿನ ಹಿಂದೆ ex-MP ಮನೆ ಸುರೇಶ್ ಅವರು, ಡಿ ಕೆ ಸುರೇಶ್ ಅವರು ಏನಂದಿದ್ದಾರೆ, 2028ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, 2028 ಚುನಾವಣೆ ಅವ್ರ ನೇತೃತ್ವದಲ್ಲೇ ಹೋಗ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ್ರೆ ತಮ್ಮ ನಿಲುವು ಏನಂತ ಕೇಳಿ. ಈಗ ನಾನು ಹೇಳಿದ್ರು, ನಾವೆಲ್ಲ ಹೈಕಮಾಂಡ್ ರೀ. ನಾವೆಲ್ಲ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿರ್ತಾರಂತ ನಾವೆಲ್ಲ ಭಾವಿಸ್ತೀವಿ. ನಾವು ಈಗ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಅದಕ್ಕೆ ಬದ್ಧ. ತಮ್ಮ ವೈಯಕ್ತಿಕ ನಿಲುವು ಏನು ಸರ್? ಜಮೀರ್ ಅಹಮದ್ ಅವರ ವೈಯಕ್ತಿಕ ನಾನು ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ನಂದು. ಅಲ್ಲ, ಕುಮಾರಸ್ವಾಮಿ ನೆಕ್ಸ್ಟ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹೋಗುತ್ತೆ, ಅವರೇ ಮತ್ತೆ ಸಿಎಂ ಆಗ್ತಾರೆ ಅಂತ ಒಂದು ಚರ್ಚೆ. ಈಗ ಅದು ಗೊತ್ತಿಲ್ಲ ನನಗೆ. ನಾನು ಇಷ್ಟೇ ಹೇಳ್ತೀನಿ, 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಪ್ರೈಮ್ ಟೈಮ್ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ.